ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮಾರಾಮ್. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಹುಣ್ಣಿಮೆ, ಅನುರಾಧ ನಕ್ಷತ್ರ, ದಿನಾಂಕ 31/5/2026 ಭಾನುವಾರ. ಮುಖ್ಯಾಂಶಗಳು: ಟಿಎಪಿಸಿಎಂಎಸ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ. ಸುದ್ದಿಯ ವಿವರ. ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಗೆ ಶುಕ್ರವಾರ 11 ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ 9 ನಿರ್ದೇಶಕರು ಹಾಗೂ 2 ಕಾಂಗ್ರೆಸ್, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದಾರೆ. 11 ನಿರ್ದೇಶಕ ಸ್ಥಾನಕ್ಕೆ 23 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, 95% ಮತದಾನವಾಗಿತ್ತು. 682 ಮತದಾರರಿದ್ದು, ಅದರಲ್ಲಿ 652 ಮತದಾರರು ಮತ ಚಲಾಯಿಸಿದ್ದರು. 32 ಮತ ಅಸಿಂಧುವಾಗಿದ್ದು, 620 ಮತ ಸಿಂಧುವಾಗಿತ್ತು. ಸಂಘದ ಮಾಜಿ ಅಧ್ಯಕ್ಷರಾದ ಎಚ್.ಕೆ. ನವೀನ್ 420 ಮತ ಪಡೆಯುವ ಮೂಲಕ ಅತಿ ಹೆಚ್ಚು ಮತ ಗಳಿಸಿ ಮರು ಆಯ್ಕೆಗೊಂಡಿದ್ದರೆ, ಮತ್ತೋರ್ವ ಮಾಜಿ ಅಧ್ಯಕ್ಷ ಕೆ.ಎಸ್. ರಮೇಶ್ ಮರು ಆಯ್ಕೆಗೊಂಡಿದ್ದಾರೆ. ಆಯ್ಕೆಗೊಂಡಿರುವ ನಿರ್ದೇಶಕರು: ಅರ್ಪಿತಾ ಸಚೇಂದ್ರ, ದೇವೇಂದ್ರ ಕಾವಡಿ, ಪ್ರಭಾವತಿ ಪುರುಷೋತ್ತಮ, ಮಂಜುನಾಥ ಮಾಗೋಡು, ಜಿಜಿ ಮಂಜುನಾಥ್, ಕೆ.ಎಸ್. ರಮೇಶ್, ಶಮಂತ ಟಿ.ಜಿ, ಸುಭಾಷ್ ಮತ್ತು ಸುರೇಶ್ ಆಯ್ಕೆಗೊಂಡಿದ್ದಾರೆ. ಮತ ಎಣಿಕೆ ಚುನಾವಣೆ ನಡೆದ ಸ್ಥಳದಲ್ಲಿ ರೈತ ಭವನದಲ್ಲಿ ಚುನಾವಣೆ ನಡೆದ ನಂತರ ಆರಂಭಗೊಂಡರು. ಮತ ಎಣಿಕೆ ಬೆಳಗಿನ ಜಾವ 4 ಗಂಟೆಯವರೆಗೂ ನಡೆದಿತ್ತು. ಚುನಾವಣಾಧಿಕಾರಿಯಾಗಿ ತಹಸೀಲ್ದಾರ್ ಅನೂಪ್ ಸಂಜೋಗ್ ಹಾಗೂ ತಂಡ ಕಾರ್ಯನಿರ್ವಹಿಸಿದರು. 2 ಬಾರಿ ಶಾಸಕರಾಗಿರುವ ಹಾಗೂ ಕೆಆರ್ಡಿಎಲ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಶಾಸಕ ಟಿ.ಡಿ. ರಾಜೇಗೌಡರಿಗೆ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸೂಕ್ತ ಮಂತ್ರಿ ಸ್ಥಾನ ನೀಡುವಂತೆ ಕಾಂಗ್ರೆಸ್ ವಕ್ತಾರ ಉಮೇಶ್ ಪುದುವಾಳ್ ಒತ್ತಾಯಿಸಿದ್ದಾರೆ. ಈ ಹಿಂದೆ ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು. ಜಿಲ್ಲೆಯಲ್ಲಿ 5 ಕಾಂಗ್ರೆಸ್ ಶಾಸಕರನ್ನು ಹೊಂದಿದ್ದು, ಅನುಭವಿ ಶಾಸಕರಾಗಿರುವ ರಾಜೇಗೌಡರಿಗೆ ಮೊದಲ ಆದ್ಯತೆ ನೀಡಬೇಕಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೂ ಬೇರೆ ಸಚಿವರನ್ನು ನಿಯೋಜಿಸುವ ಬದಲಿಗೆ ಜಿಲ್ಲೆಯ ಸಚಿವರನ್ನು ಆಯ್ಕೆ ಮಾಡಿದಂತಾಗುತ್ತದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ಭಾರತದಲ್ಲಿ ಎಸ್ಐಆರ್ ಗಂಡಾಂತರಕಾರಿ ಯೋಜನೆಯಾಗಿದೆ ಎಂದು ಪ್ರಗತಿಪರ ಹೋರಾಟಗಾರ ಕಲ್ಕುಳಿ ವಿಠಲ ಹೆಗ್ಡೆ ಆರೋಪಿಸಿದರು. ಪಟ್ಟಣದ ಸಂತೆ ಮಾರುಕಟ್ಟೆ ಸಮೀಪ ಶನಿವಾರ ಕರ್ನಾಟಕ ಪ್ರಗತಿಪರ ಸಂಘಟನೆ ಹಾಗೂ ಜಾತ್ಯತೀತ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಎಸ್ಐಆರ್ ವಿರುದ್ಧ ನಡೆಸಿದ ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡಿದರು. ಪ್ರಗತಿಪರ ಮುಖಂಡ ಸುರೇಶ್ ನಾಯ್ಕ್ ಮಾತನಾಡಿ, ಒಂದು ದೇಶ ಒಂದು ಚುನಾವಣೆ, ಒಬ್ಬನೇ ನಾಯಕ, ಅವರೇ ಮೋದಿ, ಪ್ರತಿಪಕ್ಷವನ್ನು ನಿರ್ಮೂಲ ಮಾಡುವ ಉದ್ದೇಶವಾಗಿದೆ ಹಾಗೂ ಏಕಧರ್ಮ ಅನುಸರಿಸುವ ಸಂಚು ಅಡಗಿದೆ ಎಂದರು. ಕಂದಾಯ ಇಲಾಖಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಹಾಗಲಗಂಚಿ ವೆಂಕಟೇಶ್, ಇಸ್ಮಾಯಿಲ್, ರಾಧಾ ಮುಂಡೋಡಿ, ಹೊರಳೆ ಸರೋಜಾ, ಸಂತೋಷ್ ಕಾಳ್ಯ, ಜಾಲ್ಮರ ಪ್ರಶಾಂತ್ ಇತರರು ಇದ್ದರು. ಮಲೆನಾಡು ಹಕ್ಕುಗಳ ಹೋರಾಟ ಸಮಿತಿಯಿಂದ ಜೂನ್ 1ಕ್ಕೆ ತಾಲೂಕು ಕಚೇರಿ ಎದುರು ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆ ಬೆಳಗ್ಗೆ 10ರಿಂದ ಏರ್ಪಡಿಸಲಾಗಿದೆ. ಶ್ರೀ ಶಾರದಾ ಪೀಠದ ಸಹಕಾರದೊಂದಿಗೆ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಜೂನ್ 17ರಂದು ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಏರ್ಪಡಿಸಲಾಗಿದ್ದು, ವಿವಾಹವಾಗುವ ಜೋಡಿಗಳು ಸೂಕ್ತ ದಾಖಲೆಯೊಂದಿಗೆ ಸಂಪರ್ಕಿಸಿ 9483325399. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.